ಇನ್ನು ನಮಗೆ ಟೆಸ್ಟ್ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಟೆಸ್ಟ್ ಕ್ಯಾಲಿಬ್ರೇಷನ್ ಅಲ್ಲ. ಸೊ ಮೊದಲಾಗಿ ನಮಗೆ ಎಂಡ್ ಪಾಯಿಂಟ್ ಅದರಲ್ಲಿ ಕೊಲೆಸ್ಟ್ರಾಲ್ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಸೊ ನಾವು ಇಲ್ಲಿ ಆಪ್ಷನ್ ಇದೆ ಟೆಸ್ಟ್ ಆಪ್ಷನ್. ಟೆಸ್ಟ್ ಇಲ್ಲಿ ಆಪ್ಷನ್ ಆನ್ ಮಾಡ್ಕೊಳ್ಬೇಕು. ಆದಮೇಲೆ ನಮಗೆ ಈಗ ಮಾಡಬೇಕಾಗಿರುವಂಥದ್ದು ಕೊಲೆಸ್ಟ್ರಾಲ್ ಇಲ್ಲಿದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಮಗೆ ಪ್ರಾಂಪ್ಟ್ ಕೊಡುತ್ತೆ. ಸೊ ಇದನ್ನು ನಾವು ಫಾಲೋ ಮಾಡಿದರೆ ಸಾಕು. ಇವಾಗ ಇಲ್ಲಿ ಆಸ್ಪಿರೇಟ್ ವಾಟರ್ ಅಂತೇಳಿದೆ, ನಾವಿಲ್ಲಿ ವಾಟರನ್ನು ಆಸ್ಪಿರೇಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಮ್ಮದು ಆಸ್ಪಿರೇಷನ್ ಟ್ಯೂಬ್ ಇದೆ. ಸೊ ಆಸ್ಪಿರೇಷನ್ ಸ್ವಿಚ್ ಇದೆ. ನಾವು ಇದನ್ನು ವಾಟರ್ ಒಳಗೆ ಡಿಪ್ ಮಾಡಿ ಜಸ್ಟ್ ಒಂದು ಪ್ರೆಸ್ ಮಾಡ್ಕೊಳ್ಬೇಕು. ಸೊ ಬೀಪ್ ಬರುತ್ತೆ, ಆವಾಗ ಇದನ್ನು ರಿಮೂವ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಆಗ ವಾಟರ್ ರೀಡಿಂಗ್ ತಗೊಳ್ತಾ ಇದೆ. ಇವಾಗ ಇಲ್ಲಿ ನ್ಯೂ ರಿಯೇಜೆಂಟ್ ಬ್ಲ್ಯಾಂಕ್ ಅಂತ ಕೇಳ್ತಾ ಇದೆ. ಸೊ ನಮಗೆ ಕ್ಯಾಲಿಬ್ರೇಷನ್ ಮಾಡಬೇಕು ಅಂತಿದ್ರೆ ಇಲ್ಲಿ ನಾವು ಎಸ್ ಕೊಡಬೇಕು. ಸೊ ಇಲ್ಲಿ ಎಸ್ ಕೊಟ್ಟ ಮೇಲೆ ಕೇಳ್ತಾ ಇದೆ ಆಸ್ಪಿರೇಟ್ ರಿಯೇಜೆಂಟ್ ಅಂತೇಳಿ. ನಾವಿವಾಗ ರಿಯೇಜೆಂಟನ್ನು ಆಸ್ಪಿರೇಟ್ ಮಾಡ್ಕೊಳ್ಬೇಕು. ಸೊ ನಾವು ಅದಕ್ಕೆ ರಿಯೇಜೆಂಟ್ ಮತ್ತು ಕ್ಯಾಲಿಬ್ರೇಷನನ್ನು ಇವಾಗ ಪ್ರಿಪೇರ್ ಮಾಡ್ಕೊಳ್ಬೇಕು. ನಾವೀಗ ರಿಯೇಜೆಂಟ್ ಮತ್ತು ಕ್ಯಾಲಿಬ್ರೇಷನನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಇದು ನಮ್ಮದು ಕೊಲೆಸ್ಟ್ರಾಲ್ ರಿಯೇಜೆಂಟ್. ಸೊ ಇದರಲ್ಲಿ ರಿಯೇಜೆಂಟ್ ಇರುತ್ತೆ, ರಿಯೇಜೆಂಟ್ ಪ್ಲಸ್ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ಕ್ಯಾಲಿಬ್ರೇಟ್ರ್. ಸೊ ಇದು ನಮ್ಮದು ಕ್ಯಾಲಿಬ್ರೇಟ್ರ್. ಇದರ ಮೇಲೆ ಕ್ಯಾಲಿಬ್ರೇಟರ್ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ನಾವಿವಾಗ ರಿಯೇಜೆಂಟ್ ಹೊರಗೆ ತಗೊಳ್ಬೇಕು. ಇದು ಕೊಲೆಸ್ಟ್ರಾಲ್ ರಿಯೇಜೆಂಟ್. ಇದರಲ್ಲಿ ಒಂದೇ ರಿಯೇಜೆಂಟ್ ಇರುವಂಥದ್ದು R1 ಕೊಲೆಸ್ಟ್ರಾಲ್ ಎಂಡ್ ಪಾಯಿಂಟ್. ಸೊ ನಮಗೆ ಆ ಒಂದು ರಿಯೇಜೆಂಟ್ ನಾವು ಅದರ ಪ್ರೊಸೀಜರ್ ತಗೊಳ್ಬೇಕು. 1000 ಮೈಕ್ರೋಲೀಟ್ರ್ R1 ತಗೊಳ್ಬೇಕು. 3 ಟೆಸ್ಟ್ ಟ್ಯೂಬ್ ತಗೊಳ್ಬೇಕು. ಸೊ ಒಂದು ಬ್ಲ್ಯಾಂಕ್, ಒಂದು ಟೆಸ್ಟ್, ಒಂದು ನಮಗೆ ಟೆಸ್ಟಿಗೆ ಕ್ಯಾಲಿಬ್ರೇಷನಿಗೆ, ಮತ್ತೊಂದು ಟೆಸ್ಟಿಗೆ. ಸೊ ಬ್ಲ್ಯಾಂಕಲ್ಲಿ 1000 ಮೈಕ್ರೋಲೀಟ್ರ್ ನಾವು ರಿಯೇಜೆಂಟ್ ಹಾಕ್ಕೊಳ್ಬೇಕು. ಕ್ಯಾಲಿಬ್ರೇಷನಿಗೆ ಕೂಡ ನಾವು 1000 ಮೈಕ್ರೋಲೀಟ್ರ್ ರಿಯೇಜೆಂಟ್ ತಗೊಳ್ಬೇಕು. ಟೆಸ್ಟಿಗೆ ಕೂಡ ನಾವು 1000 ಮೈಕ್ರೋಲೀಟ್ರ್ ರಿಯೇಜೆಂಟ್ ತಗೊಳ್ಬೇಕು. ಇದರಲ್ಲಿ ಇವಾಗ ಸ್ಟ್ಯಾಂಡರ್ಡ್ ಇದೆ. ಈ ಸ್ಟ್ಯಾಂಡರ್ಡನ್ನು 10 ಮೈಕ್ರೋಲೀಟ್ರ್ ಕ್ಯಾಲಿಬ್ರೇಷನಿಗೆ ಹಾಕ್ಕೊಳ್ಬೇಕು. ನಾವಿವಾಗ 10 ಮೈಕ್ರೋಲೀಟ್ರ್ ಕೊಲೆಸ್ಟ್ರಾಲ್ ಸ್ಟ್ಯಾಂಡರ್ಡನ್ನು ತಗೊಳ್ಬೇಕು. ಸೊ 10 ಮೈಕ್ರೋಲೀಟ್ರ್ ಕೊಲೆಸ್ಟ್ರಾಲ್ ಸ್ಟ್ಯಾಂಡರ್ಡ್ ತಗೊಂಡು ಅದನ್ನು ಕ್ಯಾಲಿಬ್ರೇಷನ್ ಟ್ಯೂಬಿಗೆ ಹಾಕ್ಕೊಳ್ಬೇಕು. ಹಾಕಿ ಮಿಕ್ಸ್ ಮಾಡಿ ಇದನ್ನು 5 ಮಿನಿಟ್ಸ್ ಇಂಕ್ಯುಬೇಷನ್ ಇಟ್ಕೊಳ್ಬೇಕು. ಇದನ್ನು ಸ್ಟ್ಯಾಂಡರ್ಡ್ ಹಾಕಿ 37 ಡಿಗ್ರಿಯಲ್ಲಿ 5 ಮಿನಿಟ್ಸ್ ಇಂಕ್ಯುಬೇಷನ್ನ ಇಟ್ಕೊಳ್ಬೇಕು. ಇದೆರಡನ್ನು. ಸೊ 3ನೇ ಟ್ಯೂಬ್ ನಮಗೆ ಟೆಸ್ಟ್ ಕ್ಯಾಲಿಬ್ರೇಷನ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಲಿಕ್ಕೆ. ಕ್ಯಾಲಿಬ್ರೇಷನ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕಿದ್ರೆ ನಮಗೆ QC ಕಂಟ್ರೋಲ್ ಇದೆ. ಸೊ ಅದನ್ನು ನಾವು ತಗೊಳ್ಬೇಕು. ಸೊ ಇವಾಗ ಆಫ್ಟರ್ ಇಂಕ್ಯುಬೇಷನ್ ಕ್ಯಾಲಿಬ್ರೇಟ್ ಹಾಕಿರೋದು ಕಲರ್ ಪ್ರೊಡ್ಯೂಸ್ ಆಗಿದೆ. ಸೊ ಇದು ಬ್ಲ್ಯಾಂಕ್. ಸೊ ಕಲರ್ ಪ್ರೊಡ್ಯೂಸ್ ಆಗಿಲ್ಲ. ಸೊ ನಾವು ಇವಾಗ ಆಸ್ಪಿರೇಷನ್ ಮಾಡ್ಕೊಳ್ಬೇಕು. ಇದನ್ನು ಫಸ್ಟ್ ಇಲ್ಲಿ ಆಸ್ಪಿರೇಟ್ ರಿಯೇಜೆಂಟ್ ಅಂತ ಕೇಳ್ತಾ ಇದೆ. ಸೊ ನಾವಿಲ್ಲಿ ಆಸ್ಪಿರೇಟ್ ರಿಯೇಜೆಂಟನ್ನು ಫಸ್ಟ್ ಆಸ್ಪಿರೇಷನ್ ಮಾಡ್ಕೊಳ್ಬೇಕು. ರೀಡಿಂಗ್ ತಗೊಳ್ತಾ ಇದೆ. ಸೊ ಇಲ್ಲಿ 0.01 ಬಂದಿದೆ. ಸೊ ನಾವಿಲ್ಲಿ ಕೇಳ್ತಾ ಇದೆ ಸೇವ್ ರಿಯೇಜೆಂಟ್ ಬ್ಲ್ಯಾಂಕ್ ಅಂತೇಳಿ. ನಾವಿವಾಗ ಈ ರೀಡಿಂಗನ್ನು ಸೇವ್ ಮಾಡ್ಕೊಳ್ಬೇಕು. ಇವಾಗ ನೆಕ್ಸ್ಟ್ ಕ್ಯಾಲಿಬ್ರೇಟ್ ಕೊಡಬೇಕಾ ಅಂತೇಳಿ ಕೇಳ್ತಾ ಇದೆ. ಸೊ ನಮಗೀಗ ಇವಾಗ ಕ್ಯಾಲಿಬ್ರೇಟ್ ಕೊಡಬೇಕಲ್ವ. ಸೊ ನಮಗೀಗ ಎಸ್ ಕೊಡಬೇಕಿಲ್ಲಿ. ಸೊ ಆಮೇಲೆ ಆಸ್ಪಿರೇಟ್ 200 mg ಕ್ಯಾಲಿಬ್ರೇಟರ್ ಅಂತ ಕೇಳ್ತಾ ಇದೆ, ಸ್ಟ್ಯಾಂಡರ್ಡನ್ನು ಕೇಳ್ತಾ ಇದೆ. ನಾವಿವಾಗ ಆಲ್ರೆಡಿ ಹಾಕಿರುವಂಥದ್ದು, ಇಂಕ್ಯುಬೇಷನ್ ಮಾಡಿರುವಂಥದ್ದು 200 mg ಹಾಕಿ ಇಂಕ್ಯುಬೇಷನ್ ಮಾಡಿರುವಂಥದ್ದನ್ನು ನಾವಿವಾಗ ಆಸ್ಪಿರೇಷನ್ ಮಾಡ್ಕೊಳ್ಬೇಕು. ಸೇಫ್ ಫ್ಯಾಕ್ಟ್ರ್ ಅಂತ ಕೇಳಿದೆ. ಇಲ್ಲಿ ರೀಡಿಂಗ್ ಬಂದಮೇಲೆ ಹೊಸ ಫ್ಯಾಕ್ಟ್ರಲ್ಲಿ ಬಂದಿದೆ 752. ಸೊ ಇದರ ಫ್ಯಾಕ್ಟರ್ ರೇಂಜ್
750 ±150. ಸೊ ನಮಗೆ ಇಲ್ಲಿ ಈಗ 750 ಬಂದಿದೆ ಗುಡ್ ಫ್ಯಾಕ್ಟರ್. ನಾವು ಇದನ್ನು ಇವಾಗ ಸೇವ್ ಮಾಡ್ಕೊಳ್ಬೇಕು. ಇಲ್ಲಿ ಈಗ ಓಲ್ಡ್ ಫ್ಯಾಕ್ಟರ್ ಇದೆ 662. ಸೊ ಇದನ್ನು ಸೇವ್ ಮಾಡ್ಕೊಳ್ಬೇಕು. ಮಾಡಿದ ಮೇಲೆ ಹೊಸ ಫ್ಯಾಕ್ಟರ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಹೊಸ ಫ್ಯಾಕ್ಟರ್ ಬಂದಿದೆ. ನಾವಿನ್ನೀಗ ನಾವು ಮಾಡಿರುವ ಕ್ಯಾಲಿಬ್ರೇಷನ್ ಕರೆಕ್ಟ್ ಇದೆಯಾ ಅಂತೇಳಿ QC ಅನ್ನು ರನ್ ಮಾಡಿ, QC ಆ್ಯಸ್ ಎ ಸ್ಯಾಂಪಲ್ ಆಗಿ ರನ್ ಮಾಡಿ ನೋಡ್ಕೊಳ್ಬೋದು. QC ಅಂತ ಹೇಳಿದರೆ ನಾನ್ ವ್ಯಾಲ್ಯೂ ಸ್ಯಾಂಪಲ್. ಅದರಲ್ಲಿ ಒಂದು ವ್ಯಾಲ್ಯೂ ಶೀಟ್ ಇರುತ್ತೆ. ಸೊ ಅದರಲ್ಲಿ ರೇಂಜ್ ಇರುತ್ತೆ. ಆ ರೇಂಜಲ್ಲಿ ನಮಗೆ ವ್ಯಾಲ್ಯೂ ಸಿಕ್ಕಿದೆ ಅಂತ ಹೇಳಿದರೆ ನಮ್ಮದು ಕ್ಯಾಲಿಬ್ರೇಷನ್ ಕರೆಕ್ಟ್ ಆಗಿದೆ ಅಂತೇಳಿ. ಅಥವಾ ನಮಗೆ ಸ್ಟ್ಯಾಂಡರ್ಡ್ ಆ್ಯಸ್ ಎ ಸ್ಯಾಂಪಲ್ ಆಗಿ ಕೊಟ್ಟು ನೋಡ್ಕೊಳ್ಬೋದು. ಅದು ಕರೆಕ್ಟ್ ಮೆಥಡ್ ಅಲ್ಲ, ಬಟ್ ಫಸ್ಟ್ ಕನ್ಫರ್ಮೇಷನ್ ಬೇಕಿದ್ರೆ ಅದರಲ್ಲಿ ಮಾಡ್ಕೊಳ್ಬೋದು. ನಾವು ಇವಾಗ ಸ್ಟ್ಯಾಂಡರ್ಡನ್ನು ಹಾಕಿದ್ವಿ ಇದರೊಳಗೆ, ಇದು ಇನ್ಕ್ಯುಬೇಷನ್ ಇಟ್ಟಿದ್ವಿ. ಸೊ ಅದು ನಾನೀಗ ರನ್ ಮಾಡ್ತಾ ಇದ್ದೀನಿ. ಆಸ್ಪಿರೇಟ್ ಸ್ಯಾಂಪಲ್ ಅಂತೇಳಿ ಕೇಳ್ತಾ ಇದೆ. ಸೊ ನಾನು ಇವಾಗ ಸ್ಯಾಂಪಲ್ ಥರ ರನ್ ಮಾಡ್ತಾ ಇದ್ದೀನಿ ಸ್ಟ್ಯಾಂಡರ್ಡನ್ನು. ಸೊ ಇದನ್ನು ಫಸ್ಟ್ ಲೆವೆಲ್ ಕನ್ಫರ್ಮೇಷನ್ ಆಗಿ ನಮಗೆ ಯೂಸ್ ಮಾಡ್ಕೊಳ್ಬೋದು. ಸೊ ಒಂದು ಸ್ಟ್ಯಾಂಡರ್ಡ್ ಕಾನ್ಸಂಟ್ರೇಷನ್ 200, ನಮಗೆ 203 ಸಿಕ್ಕಿದೆ. ಸೊ ಇದು ಕರೆಕ್ಟ್ ಇದೆ. ಸೊ ಇನ್ನು ಹೊಸದಾಗಿ ಟೆಸ್ಟ್ ಮಾಡೋದು ಅಂತ ಹೇಳಿ ನೋಡೋಣ. ಈಗ ಒಂದ್ಸಲ ನಾವು ಕ್ಯಾಲಿಬ್ರೇಷನ್ ಮಾಡಿ ಆಗಿದೆ. ಇನ್ನೀಗ ಕ್ಯಾಲಿಬ್ರೇಷನ್ ಮಾಡೋ ಅಗತ್ಯ ಇಲ್ಲ. ಇನ್ ಕೇಸ್ ಏನಾದರೂ ರಿಸಲ್ಟ್ ವೇರಿಯೇಷನ್ ಬಂದರೆ, ಇಲ್ಲಾಂದರೆ ಹೊಸ ರಿಯೇಜೆಂಟ್ ಓಪನ್ ಮಾಡಿದರೆ ಆವಾಗ ನಮಗೆ ರೀಕ್ಯಾಲಿಬ್ರೇಷನ್ ಮಾಡ್ಕೊಳ್ಬೋದು. ಇಲ್ಲ ಅಂತ ಇದ್ದರೆ ನಮಗೆ ಅಗೇನ್ ರೀಕ್ಯಾಲಿಬ್ರೇಷನ್ ಮಾಡೋ ಅಗತ್ಯ ಇಲ್ಲ. ಸೊ ಜಸ್ಟ್ ನಾವು ಟೆಸ್ಟಿಗೆ ಹೋಗುವಂಥದ್ದು, ಕೊಲೆಸ್ಟ್ರಾಲ್ ಕ್ಲಿಕ್ ಮಾಡುವಂಥದ್ದು. ಸೊ ಆದಮೇಲೆ ಇಲ್ಲಿ ಆಸ್ಪಿರೇಟ್ ವಾಟರ್ ಅಂತ ಕೇಳ್ತಾ ಇದೆ. ನಾವು ವಾಟ್ರನ್ನು ಆಸ್ಪಿರೇಷನ್ ಮಾಡಬೇಕು. ಆದಮೇಲೆ ನ್ಯೂ ರಿಯೇಜೆಂಟ್ ಬ್ಲ್ಯಾಂಕ್ ಅಂತೇಳಿ ಕೇಳ್ತಾ ಇದೆ. ಸೊ ನಾವು ಆಲ್ರೆಡಿ ನಮಗೆ ಈಗ ಕ್ಯಾಲಿಬ್ರೇಷನ್ ಮಾಡೋ ಅಗತ್ಯ ಇಲ್ಲ, ಆದ ಕಾರಣ ನಮಗೆ ಇದನ್ನು ನೋ ಕೊಡ್ಬೋದು. ಕ್ಯಾಲಿಬ್ರೇಟ್ ಅಂತ ಕೇಳ್ತಾ ಇದೆ, ಅದನ್ನು ಕೂಡ ನಮಗೆ ನೋ ಕೊಡ್ಬೋದು. ಆಮೇಲೆ ಆಸ್ಪಿರೇಟ್ ಸ್ಯಾಂಪಲ್ ಅಂತಿದೆ. ಇವಾಗ ನಿಮ್ಮ ಸ್ಯಾಂಪಲನ್ನು ಆಸ್ಪಿರೇಟ್ ಮಾಡ್ಕೊಳ್ಬೋದು. ಪ್ರೊಸೀಜರ್ ಅಂತ ಹೇಳಿದರೆ 1000 ಮೈಕ್ರೋಲೀಟರ್ ರಿಯೇಜೆಂಟ್ ತಗೊಳ್ಬೇಕು. ಅದಕ್ಕೆ 10 ಮೈಕ್ರೋಲೀಟರ್ ಸ್ಯಾಂಪಲ್ ಹಾಕಬೇಕು, ಸೀರಮ್ ಸ್ಯಾಂಪಲ್. ಆಮೇಲೆ 37 ಡಿಗ್ರಿ ಸೆಲ್ಸಿಯಸಲ್ಲಿ 5 ಮಿನಿಟ್ಸ್ ಇನ್ಕ್ಯುಬೇಷನ್ ಮಾಡಿ ಅದನ್ನು ಆಸ್ಪಿರೇಟ್ ಮಾಡುವಂಥದ್ದು. ಎಲ್ಲ ಟೆಸ್ಟ್ ಪೂರ್ತಿ ಆದಮೇಲೆ, ಒಂದು ಟೆಸ್ಟ್ ಪೂರ್ತಿ ಆದಮೇಲೆ ಆಮೇಲೆ ನಾವು ಅದನ್ನು ವಾಶ್ ಮಾಡ್ಕೊಳ್ಬೇಕು, ಟ್ಯೂಬನ್ನು ವಾಶ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಮಗೆ ವಾಶ್ ಆಪ್ಷನ್ ಸಿಗುತ್ತೆ. ನಾವು ಡಿಸ್ಟಿಲ್ ವಾಟ್ರನ್ನು ಇಲ್ಲಿ ಪೈಪ್ ಡಿಪ್ ಮಾಡಿ ಇದನ್ನು ಹೋಲ್ಡ್ ಮಾಡಿ ಹಿಡ್ಕೊಳ್ಬೇಕು ಒಂದು 5 ಸೆಕೆಂಡ್ಸ್. ಆಮೇಲೆ ಬ್ಯಾಕ್ ಬರಬೇಕು. ನೆಕ್ಸ್ಟ್ ನಮಗೆ ಕೈನೆಟಿಕ್ ಮೆಥಡಲ್ಲಿ ನೋಡೋಣ ಟೆಸ್ಟ್ ಮಾಡೋದು. ಸೊ ಫಸ್ಟ್ ಕೈನೆಟಿಕ್ ಮೆಥಡಲ್ಲಿ ನಮಗೆ SGOT ಹೇಗೆ ಮಾಡೋದು ಅಂತೇಳಿ ನೋಡೋಣ. ಸೊ ನಾವೀಗ ಟೆಸ್ಟಿಗೆ ಹೋಗಬೇಕು. ಇಲ್ಲಿ ನಮಗೆ SGOTಯನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇದರಲ್ಲಿ ನಮಗೆ ಕ್ಯಾಲಿಬ್ರೇಷನ್ ಮಾಡೋ ಅಗತ್ಯ ಇಲ್ಲ. ಆಲ್ರೆಡಿ ನಮಗೆ ಇದರಲ್ಲಿ ಫ್ಯಾಕ್ಟ್ರ್ ಕೈನೆಟಿಕ್ ಆದ ಕಾರಣ ನಾವು ಫ್ಯಾಕ್ಟ್ರ್ ಆಲ್ರೆಡಿ ಕೊಟ್ಟಿದ್ದೀವಿ ಅಲ್ಲಿ. ಸೊ ನಮಗೆ ಫ್ಯಾಕ್ಟ್ರ್ ಇದೆ ಇಲ್ಲಿ 1745 ಇದರದ್ದು ಫ್ಯಾಕ್ಟ್ರ್. ಸೊ ನಮಗೆ ಇದನ್ನು ಕ್ಯಾಲಿಬ್ರೇಷನ್ ಮಾಡಬೇಕಾಗತ್ತಿಲ್ಲ, ಡೈರೆಕ್ಟಾಗಿ ನಮಗೆ ಸ್ಯಾಂಪಲ್ ರನ್ ಮಾಡ್ಬೋದು. ಸೊ ಇಲ್ಲಿ ಫಸ್ಟ್ ಆಸ್ಪಿರೇಟ್ ವಾಟರ್ ಅಂತೇಳಿ ಬರ್ತಾ ಇದೆ. ಸೊ ನಾವು ಇವಾಗ ವಾಟ್ರನ್ನೇ ಆಸ್ಪಿರೇಟ್ ಮಾಡ್ಕೊಳ್ಬೇಕು. ವಾಟರ್ ಆಸ್ಪಿರೇಟ್ ಆದಮೇಲೆ ಡೈರೆಕ್ಟ್ ಇದು ನೆಕ್ಸ್ಟ್ ಆಪ್ಷನ್ ಅಂತ ಹೇಳಿದರೆ ಆಸ್ಪಿರೇಟ್ ಸ್ಯಾಂಪಲಿಗೆ ಹೋಗ್ತದೆ. ಇದು ಕ್ಯಾಲಿಬ್ರೇಷನ್ ಯಾವುದನ್ನು ಕೇಳಲ್ಲ. ಸೊ ನಮಗೆ ಇವಾಗ ಆಸ್ಪಿರೇಟ್ ಸ್ಯಾಂಪಲನ್ನು ಡೈರೆಕ್ಟಾಗಿ ನಮ್ಮ ಇದರಲ್ಲಿ ರನ್ ಮಾಡ್ಬೋದು. ಸೊ ಹೇಗೆ ರಿಯೇಜೆಂಟ್ ತಗೊಳ್ಳೋದು ಅಂತೇಳಿ ನೋಡೋಣ. ಇದು ನಮ್ಮದು SGOT ರಿಯೇಜೆಂಟ್. ಸೊ ಇದರೊಳಗೆ ಒಂದು ಕಿಟ್ ಇನ್ಸರ್ಟ್ ಇದೆ. ಸೊ ರಿಯೇಜೆಂಟ್ ಇದೆ. ಸೊ ರಿಯೇಜೆಂಟಲ್ಲಿ R1 ಮತ್ತು R2. ಇದರಲ್ಲಿ ಕ್ಯಾಲಿಬ್ರೇಟರ್ ಯಾವುದು ಇರಲ್ಲ, ಬಿಕಾಸ್ ಇದಕ್ಕೆ ಕ್ಯಾಲಿಬ್ರೇಷನ್ ಮಾಡೋ ಅಗತ್ಯ ಇಲ್ಲ. ಸೊ ಇದರಲ್ಲಿ R1 ಮತ್ತು R2 ಎರಡು ರಿಯೇಜೆಂಟ್ ಇದೆ. ಇಲ್ಲಿ ಸೊ ಕಿಟ್ ಇನ್ಸರ್ಟ್ ಇದೆ. ಇದರಲ್ಲಿ ನಮಗೆ ಕಿಟ್ ಇನ್ಸರ್ಟಲ್ಲಿ ಪ್ರೊಸೀಜರ್ ಇದೆ. ಸೊ ಇಲ್ಲಿ ಲ್ಯಾಬೊರೇಟರಿ ಪ್ರೊಸೀಜರ್ ಫಾರ್ ಸೆಮಿ ಆಟೋ ಅನಲೈಸರ್ ಅಂತೇಳಿದೆ. ವರ್ಕಿಂಗ್ ರಿಯೇಜೆಂಟ್ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು. ವರ್ಕಿಂಗ್ ರಿಯೇಜೆಂಟ್ ಅಂತೇಳಿ ನಮಗೆ ವರ್ಕ್ ಮಾಡೋ ರಿಯೇಜೆಂಟ್. ಸೊ ಇದರಲ್ಲಿ 2 ರಿಯೇಜೆಂಟ್ ಇದೆ. ಇದನ್ನೆರಡನ್ನು ಹಾಕಿ ನಾವು ವರ್ಕಿಂಗ್ ರಿಯೇಜೆಂಟನ್ನು ಪ್ರಿಪೇರ್ ಮಾಡ್ಕೊಳ್ಳುವಂಥದ್ದು. 1000 ಮೈಕ್ರೋಲೀಟ್ರ್ ಮತ್ತು ಸ್ಯಾಂಪಲ್ 100 ಮೈಕ್ರೋಲೀಟ್ರ್. ಓಕೆ. ಸೊ
ವರ್ಕಿಂಗ್ ಲೀಟ್ರ್ ಇದು ಮಾಡಬೇಕಾಗಿರೋದು 4:1 ಡೈಲ್ಯೂಷನಲ್ಲಿ ನಾವೀಗ ವರ್ಕಿಂಗ್ ರಿಯೇಜೆಂಟನ್ನು ಪ್ರಿಪೇರ್ ಮಾಡಿಕೊಳ್ಬೇಕು. ಸೊ 1000 ಮೈಕ್ರೋಲೀಟ್ರಿಗೆ 4:1 ಅಂತ ಹೇಳಿದರೆ ನಮಗೆ R1 800, R2 200 ತಗೊಳ್ಬೇಕು. R1 ರಿಯೇಜೆಂಟ್ ನಾವು ತಗೊಳ್ಬೇಕು. R1 ರಿಯೇಜೆಂಟ್ 800 ಮೈಕ್ರೋಲೀಟ್ರ್. ಸೊ 800 ಮೈಕ್ರೋಲೀಟ್ರ್ R1 ರಿಯೇಜೆಂಟ್ ತಗೊಳ್ಬೇಕು. ಟೆಸ್ಟ್ ಟ್ಯೂಬ್ಗೆ ಹಾಕೊಳ್ಬೇಕು. ಸೆಕೆಂಡ್ ರಿಯೇಜೆಂಟ್ R2 ರಿಯೇಜೆಂಟ್ 200 ಮೈಕ್ರೋಲೀಟ್ರ್. ಸೊ ಟೋಟಲ್ 1000 ಮೈಕ್ರೋಲೀಟ್ರ್ ಬರುತ್ತೆ ವರ್ಕಿಂಗ್ ರಿಯೇಜೆಂಟ್. ಇದಕ್ಕೆ ನಾವಿವಾಗ 100 ಮೈಕ್ರೋಲೀಟ್ರ್ ಸ್ಯಾಂಪಲ್ ಹಾಕಿ ಆಸ್ಪಿರೇಟ್ ಮಾಡ್ಕೊಳ್ಬೇಕು. ನಾವು ರಿಯೇಜೆಂಟ್ ಯಾವಾಗಲೂ ತಗೊಳ್ಬೇಕಿದ್ರೆ ನಾವು ಫ್ರಿಜ್ಜಿನ ತೆಗೆದು ಒಂದು ರೂಮ್ ಟೆಂಪರೇಚರ್ ಬರೋವರೆಗೂ ವೆಯ್ಟ್ ಮಾಡ್ಕೊಳ್ಬೇಕು. ರೂಮ್ ಟೆಂಪರೇಚರ್ಗೆ ಬಂದ ನಂತರ ನಾವು ಅದನ್ನು ಯೂಸ್ ಮಾಡ್ಕೊಳ್ಬೇಕು. ಸೊ ನಮ್ಮ ವರ್ಕಿಂಗ್ ರಿಯೇಜೆಂಟಿಗೆ SCOT ನಾವು ರಿಯೇಜೆಂಟ್ ತಗೊಂಡಿದ್ದೀವಿ 800 R1 ಮತ್ತು 200 R2. ಸೊ ಅದಕ್ಕೆ ನಾವಿವಾಗ 100 ಮೈಕ್ರೋಲೀಟ್ರ್ ಸ್ಯಾಂಪಲನ್ನು ಆ್ಯಡ್ ಮಾಡಬೇಕು. ಸೊ 100 ಮೈಕ್ರೋಲೀಟ್ರ್ ಸ್ಯಾಂಪಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಜಸ್ಟ್ ಮಿಕ್ಸ್ ಮಾಡಿ ಡೈರೆಕ್ಟ್ ಆಸ್ಪಿರೇಷನ್. ಸೊ ಆಸ್ಪಿರೇಷನ್ ಆದಮೇಲೆ 60 ಸೆಕೆಂಡ್ ಡಿಲೇ ಟೈಮ್ ತಗೊಳ್ಳುತ್ತೆ. ಈ ಡಿಲೇ ಟೈಮ್ ಯಾಕೆಂತ ಹೇಳಿದರೆ ರಿಯಾಕ್ಷನ್ ಸ್ಟೇಬಲ್ ಆಗಲಿಕ್ಕೆ ಬೇಕಾಗಿ ಡಿಲೇ ಟೈಮ್ ಇದೆ. ಸೊ ಆಫ್ಟರ್ 60 ಸೆಕೆಂಡ್ಸ್ ಆದಮೇಲೆ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ 180 ಸೆಕೆಂಡ್ಸ್ ರಿಯಾಕ್ಷನ್ ಟೈಮ್ ಇದೆ. SCOTದು ಗ್ರಾಫ್ SCOT ಡಿಕ್ರೀಸಿಂಗ್ ಕೆಮಿಸ್ಟ್ರಿ. ಸೊ ಗ್ರಾಫ್ ಡಿಕ್ರೀಸಲ್ಲಿ ಹೋಗುತ್ತೆ, ಮೇಲಿಂದ ಸ್ಟಾರ್ಟಾಗಿ ಕೆಳಗೆ ಡೌನ್ ಆಗಿ ಹೋಗುತ್ತೆ. ಸೊ ರಿಯಾಕ್ಷನ್ ಟೈಮ್ ಮುಗಿದ ಮೇಲೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಇಲ್ಲಿ 25.49. ಇನ್ನು ನಮಗೆ ಫಿಕ್ಸ್ಡ್ ಟೈಮ್ ರಿಯಾಕ್ಷನಲ್ಲಿ ನೋಡೋಣ. ಫಿಕ್ಸ್ಡ್ ಟೈಮಲ್ಲಿ ನಾವು ಇವತ್ತು ಯೂರಿಯಾ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಫಸ್ಟ್ ಟೆಸ್ಟಿಗೆ ಹೋಗಬೇಕು. ಸೊ ಯೂರಿಯಾ UV ಅಂತೇಳಿ ಇದೆ, ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಆಸ್ಪಿರೇಟ್ ವಾಟರ್ ಅಂತೇಳಿ ಬಂದಿದೆ. ಸೊ ಅದನ್ನು ನಾವು ಫಸ್ಟ್ ಆಸ್ಪಿರೇಟ್ ವಾಟರನ್ನು ಆಸ್ಪಿರೇಟ್ ಮಾಡ್ಕೊಳ್ಬೇಕು. ಸೊ ಇದು ಫಿಕ್ಸ್ಡ್ ಟೈಮ್ ಆಗಿರೋದ್ರಿಂದ ನಮಗೆ ಇಲ್ಲಿ ರಿಯೇಜೆಂಟ್ ಬ್ಲ್ಯಾಕ್ ಕೊಡುವ ಅಗತ್ಯ ಇಲ್ಲ, ಡೈರೆಕ್ಟ್ ಕ್ಯಾಲಿಬ್ರೇಷನ್ ಕೊಡುವಂಥದ್ದು. ಸೊ ಇಲ್ಲಿ ಕೇಳ್ತಾ ಇದೆ ಆಸ್ಪಿರೇಟ್ ಸ್ಟ್ಯಾಂಡರ್ಡ್ ಕಾನ್ಸಂಟ್ರೇಷನ್ 50 mg ಅಂತೇಳಿ. ಸೊ ನಾವಿವಾಗ ಡೈರೆಕ್ಟ್ ಆಸ್ಪಿರೇಷನ್ ಮಾಡ್ಕೊಳ್ಬೇಕು. ಇದು ನಮ್ಮದು ರಿಯೇಜೆಂಟ್ ಯೂರಿಯಾ. ಸೊ ಇದರಲ್ಲಿ 2 ರಿಯೇಜೆಂಟ್ ಪ್ಲಸ್ 1 ಕ್ಯಾಲಿಬ್ರೇಟರ್ ಇದೆ. ಸೊ R1 ಮತ್ತು R2 ಮತ್ತು ಒಂದು ಕ್ಯಾಲಿಬ್ರೇಟರ್ ಇದೆ. ಇದರೊಳಗೆ ಒಂದು ಕಿಟ್ ಇನ್ಸರ್ಟ್ ಇದೆ. ಸೊ ಕಿಟ್ ಇನ್ಸರ್ಟಲ್ಲಿ ನಮಗೆ ಪ್ರೊಸೀಜರ್ಸ್ ಇದೆ. ಇಲ್ಲಿ ವರ್ಕಿಂಗ್ ರಿಯೇಜೆಂಟ್ ಇದೆ. ವರ್ಕಿಂಗ್ ರಿಯೇಜೆಂಟ್ ನಮಗೆ 1000 ಮೈಕ್ರೋಲೀಟ್ರ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆರ್ ಸ್ಯಾಂಪಲ್ 10 ಮೈಕ್ರೋಲೀಟ್ರ್. ಸೊ ಇದರಲ್ಲಿ 2 ರಿಯೇಜೆಂಟ್ ಇದೆ, R1 R2. ನಾವೀಗ ವರ್ಕಿಂಗ್ ರಿಯೇಜೆಂಟನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. 4:1 ರೇಷಿಯೋದಲ್ಲಿ ನಾವು ವರ್ಕಿಂಗ್ ರಿಯೇಜೆಂಟನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. 4:1 ರೇಷಿಯೋ ಅಂದರೆ 1000 ಮೈಕ್ರೋಲೀಟ್ರಿಗೆ 800 R1 ಪ್ಲಸ್ 200 R2. ಅದಕ್ಕೆ ನಾವು 10 ಮೈಕ್ರೋಲೀಟ್ರ್ ಸ್ಯಾಂಪಲ್ ಹಾಕಿ ಇಮಿಡಿಯೇಟ್ಲಿ ಆಸ್ಪಿರೇಷನ್ ಮಾಡಬೇಕು. ಸೊ ಇದು ಯೂರಿಯಾ UV R1 ರಿಯೇಜೆಂಟ್. ಇದರಿಂದ ನಾವು 800 ರಿಯೇಜೆಂಟ್ ತಗೊಳ್ಬೇಕು. ಒಂದು ಎಂಟಿ ಕ್ಲೀನ್ ಟೆಸ್ಟ್ ಟ್ಯೂಬ್ಗೆ ಹಾಕೋಬೇಕು. ಇದಕ್ಕೆ ನಾವು 200 R2 ರಿಯೇಜೆಂಟನ್ನು ಆ್ಯಡ್ ಮಾಡ್ಕೋಬೇಕು. ಇದು ಯೂರಿಯಾ R2 ರಿಯೇಜೆಂಟ್. ನಾವು ಆವಾಗ R1 800 ಹಾಕಿದ್ದೀವಿ. ಅದಕ್ಕೆ ನಾವು 200 R2 ಆ್ಯಡ್ ಮಾಡ್ಕೊಳ್ಬೇಕು. ಜಸ್ಟ್ ಮಿಕ್ಸ್ ಮಾಡ್ಕೊಳ್ಬೇಕು ಹಾಕಿ. ಇದಕ್ಕೆ ನಾವು 10 ಮೈಕ್ರೋಲೀಟ್ರ್ ಕ್ಯಾಲಿಬ್ರೇಟರನ್ನು ಹಾಕ್ಕೊಳ್ಬೇಕು, ಹಾಕಿ ಆಸ್ಪಿರೇಟ್ ಮಾಡ್ಕೊಳ್ಬೇಕು. ಇದು ಯೂರಿಯಾ ಕ್ಯಾಲಿಬ್ರೇಟರ್ 50 mg ಕಾನ್ಸಂಟ್ರೇಷನ್. ಸೊ ಇದನ್ನು ನಾವು 10 ಮೈಕ್ರೋಲೀಟ್ರ್ ತಗೊಳ್ಬೇಕು. 10 ಮೈಕ್ರೋಲೀಟ್ರ್ ತಗೊಂಡು ಸೊ ರಿಯೇಜೆಂಟ್ ನಾವು ಪ್ರಿಪೇರ್ ಮಾಡಿದ್ವಿ ವರ್ಕಿಂಗ್ ರಿಯೇಜೆಂಟ್, ಅದಕ್ಕೆ ಹಾಕಿ ಜಸ್ಟ್ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು.
ಆಮೇಲೆ ಆಸ್ಪಿರೇಷನ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಡಿಲೇ ಟೈಮ್ 30 ಸೆಕೆಂಡ್ಸ್ ಇದೆ. ಸೊ ಡಿಲೇ 30 ಸೆಕೆಂಡ್ಸ್ ಆದಮೇಲೆ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಇವಾಗ ರಿಯಾಕ್ಷನ್ ಸ್ಟಾರ್ಟ್ ಆಗಿದೆ. 1 ಮಿನಿಟ್ ರಿಯಾಕ್ಷನ್ ಟೈಮ್ ಇದೆ. ಸೊ ಇಲ್ಲಿ ಗ್ರಾಫ್ ಬರ್ತಾ ಇದೆ. ಸೊ ಇದು ಡಿಕ್ರೀಸಿಂಗ್ ಕೆಮಿಸ್ಟ್ರಿ ಆಗಿರೋದ್ರಿಂದ ಗ್ರಾಫ್ ಮೇಲಿಂದ ಸ್ಟಾರ್ಟ್ ಆಗಿ ಡಿಕ್ರೀಸ್ ಆಗ್ತಾ ಇರುತ್ತೆ. ಸೊ ರಿಯಾಕ್ಷನ್ ಟೈಮ್ ಮುಗಿದ ಮೇಲೆ ಹೊಸ ಫ್ಯಾಕ್ಟ್ರ್ ಕ್ರಿಯೇಟ್ ಆಗುತ್ತೆ. ಸೊ 450 ಫ್ಯಾಕ್ಟ್ ಬಂದಿದೆ. ಸೊ ಸೇವ್ ಫ್ಯಾಕ್ಟರ್ ಕರ್ವ್ ಅಂತೇಳಿ ಇಲ್ಲಿ ನಮಗೆ ಆಪ್ಷನ್ ತೋರಿಸ್ತಾ ಇದೆ. ಸೊ ನಾವು ಇವಾಗ ಫ್ಯಾಕ್ಟ್ರನ್ನು ಸೇವ್ ಮಾಡ್ಕೊಳ್ಬೇಕು. ಇವಾಗ ಆಸ್ಪಿರೇಟ್ ಸ್ಯಾಂಪಲ್ ಅಂತೇಳಿ ಕೇಳ್ತಾ ಇದೆ. ನಾವು ಮಾಡಿರೋ ಕ್ಯಾಲಿಬ್ರೇಷನ್ ಕರೆಕ್ಟ್ ಇದೆಯಾ ಅಂತೇಳಿ QC ರನ್ ಮಾಡಿ ನೋಡ್ಕೊಳ್ಬೇಕು. ಸೊ QC ಅನ್ನು ಹಾಕಿ ಸ್ಯಾಂಪಲಿಗೆ ಆಸ್ಪಿರೇಷನ್ ಮಾಡಿ ವ್ಯಾಲ್ಯೂ ಎಷ್ಟು ಬರುತ್ತೆ, ಅದರಲ್ಲಿ ಲಿಟ್ರೇಚರಲ್ಲಿ ಇದ್ದಾಗೆ ವ್ಯಾಲ್ಯೂ ಬರುತ್ತಾ ಅಂತೇಳಿ ಚೆಕ್ ಮಾಡ್ಕೊಳ್ಬೇಕು. ಆದಮೇಲೆ ನಾವು ಯಾವಾಗಲೂ ವಾಶ್ ಮಾಡ್ಕೊಳ್ಬೇಕು. ಬ್ಯಾಕ್ ಹೋಗಬೇಕಿದ್ರೆ ಯಾವಾಗಲೂ ನಾವು ವಾಶ್ ಮಾಡಿ ಬ್ಯಾಕ್ ಹೋಗಬೇಕು. ಅಥವಾ ನೆಕ್ಸ್ಟ್ ಸ್ಯಾಂಪಲ್ ರನ್ ಮಾಡ್ತಿದ್ರು ಕೂಡ ನಾವು ವಾಶ್ ಮಾಡ್ಕೊಳ್ಬೇಕು. ಒಂದು 5 ಸೆಕೆಂಡ್ಸ್ ಪ್ರೆಸ್ ಮಾಡ್ತಾ ಇಟ್ಕೊಳ್ಬೇಕು. ಆಮೇಲೆ ನಾವು ಬ್ಯಾಕ್ ವಾಶ್ ಆದಮೇಲೆ ನಾವು ಬ್ಯಾಕ್ ಬರಬೇಕು. ಬಿಲ್ರುಬಿನ್ ಹೇಗೆ ಟೆಸ್ಟ್ ಮಾಡೋ ಅಂತೇಳಿ ನೋಡೋಣ. ಸೊ ಇದರಲ್ಲಿ ಕಿಟ್ಟಲ್ಲಿ ಬಿಲ್ರುಬಿನ್ ಟೋಟಲ್ ಮತ್ತು ಡೈರೆಕ್ಟ್ ಎರಡಿದೆ. ಸೊ ಬ್ಲೂ ಕಲರ್ ಇದು ಬಿಲ್ರುಬಿನ್ ಡೈರೆಕ್ಟ್ ಆ್ಯಂಡ್ ರೆಡ್ ಕಲರ್ ಅಂದರೆ ಬಿಲ್ರುಬಿನ್ ಟೋಟಲ್. ಸೊ ಇದರಲ್ಲಿ ನಿಮಗೆ ಬಿಲ್ರುಬಿನ್ ರಿಯೇಜೆಂಟ್ ಇದೆ, ಬಿಲ್ರುಬಿನ್ ಆ್ಯಕ್ಟಿವೇಟರ್ ಇದೆ ಮತ್ತು ಸ್ಟ್ಯಾಂಡರ್ಡ್ ಇದೆ. ಬಟ್ ಇದಕ್ಕೆ ಸ್ಟ್ಯಾಂಡರ್ಡ್ ಯೂಸ್ ಆಗಲ್ಲ. ಇದು ಎಂಡ್ ಪಾಯಿಂಟ್ ಆದರೂ ಕೂಡ ನಾವು ಇದರಲ್ಲಿ ಫ್ಯಾಕ್ಟ್ರ್ ಸೇವ್ ಮಾಡಿ ರನ್ ಮಾಡುವಂಥದ್ದು. ಇದಕ್ಕೆ ಕ್ಯಾಲಿಬ್ರೇಷನ್ ಮಾಡುವ ಅಗತ್ಯ ಇಲ್ಲ. ಸೊ ಕಿಟ್ ಇನ್ಸರ್ಟಲ್ಲಿ ನಮಗೆ ಪ್ರೊಸೀಜರ್ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ಪ್ರೋಗ್ರಾಮ್ ಟೇಬಲ್ ಕೂಡ ಇದೆ. ಪ್ರೋಗ್ರಾಮ್ ಟೇಬಲಲ್ಲಿ ನಮಗೆ ಇದರಲ್ಲಿ ಫ್ಯಾಕ್ಟ್ರ್ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಟೋಟಲ್ ಇದು 20.5 ಮತ್ತು ಡೈರೆಕ್ಟ್ ಇದು 16. ಸೊ ಇದು ನಾವು ಅಲ್ಲಿ ಸ್ಟ್ಯಾಂಡರ್ಡ್ ಕಾನ್ಸಂಟ್ರೇಷನ್ ಹಾಕೋ ಬದಲು ನಾವು ಡೈರೆಕ್ಟ್ ಫ್ಯಾಕ್ಟ್ರ್ ಹಾಕಿ ರನ್ ಮಾಡುವಂಥದ್ದು. ಸೊ ಇಲ್ಲಿ ನಮಗೆ ಪ್ರೊಸೀಜರ್ ಫಾರ್ ಸೆಮಿ ಆಟೋಮೇಟೆಡ್ ಇದೆ. ನಮಗೆ ವರ್ಕಿಂಗ್ ರಿಯೇಜೆಂಟನ್ನು ನಾವು ತಗೊಳ್ಬೇಕು. 1000 ಮೈಕ್ರೋಲೀಟರ್ ವರ್ಕಿಂಗ್ ರಿಯೇಜೆಂಟ್. ನಾವಿಲ್ಲಿ ಬಿಲ್ರುಬಿನ್ಗೆ 2 ಟೆಸ್ಟ್ ಕೊಡಬೇಕು. ಒಂದು ಸ್ಯಾಂಪಲ್ ಬ್ಲ್ಯಾಂಕ್ ಮತ್ತು ಸ್ಯಾಂಪಲ್ ಟೆಸ್ಟ್ ಒಂದು ಬಿಲ್ರುಬಿನ್ ಟೋಟಲಿಗೆ ಮತ್ತು ಬಿಲ್ರುಬಿನ್ ಡೈರೆಕ್ಟಿಗೆ. ಸೊ ನಾವು ಅದು ಹೇಗೆ ಮಾಡೋದು ಅಂತೇಳಿ ನೋಡೋಣ. ಇವಾಗ ಫಸ್ಟಿಗೆ ನಾವು 4 ಟೆಸ್ಟ್ ಟ್ಯೂಬ್ ತಗೊಳ್ಬೇಕು. 2 ಟೆಸ್ಟ್ ಟ್ಯೂಬ್ ಬಿಲ್ರುಬಿನ್ ಟೋಟಲಿಗೆ, 2 ಟೆಸ್ಟ್ ಟ್ಯೂಬ್ ಬಿಲ್ರುಬಿನ್ ಡೈರೆಕ್ಟಿಗೆ. ಸೊ ಅದರಲ್ಲಿ ನಾವು ಲೇಬಲ್ ಮಾಡ್ಕೊಳ್ಬೇಕು. ಬಿಲ್ರುಬಿನ್ ಟೋಟಲ್ ಬ್ಲ್ಯಾಂಕ್, ಬಿಲ್ರುಬಿನ್ ಟೋಟಲ್ ಟೆಸ್ಟ್. ಸೊ ಬಿಲ್ರುಬಿನ್ ಡೈರೆಕ್ಟ್ ಬ್ಲ್ಯಾಂಕ್, ಬಿಲ್ರುಬಿನ್ ಡೈರೆಕ್ಟ್ ಟೆಸ್ಟ್. ನಾವಿವಾಗ ಫಸ್ಟ್ ಬಿಲ್ರುಬಿನ್ ಟೋಟಲಿಗೆ ಬಿಲ್ರುಬಿನ್ ಟೋಟಲ್ ರಿಯೇಜೆಂಟ್ ಇದೆ, ಇದನ್ನು 1000 ಮೈಕ್ರೋಲೀಟರ್ ಹಾಕ್ಕೊಳ್ಬೇಕು. ಅದೇ ಥರ ಬಿಲ್ರುಬಿನ್ ಡೈರೆಕ್ಟಿಗೆ ಬಿಲ್ರುಬಿನ್ ರಿಯೇಜೆಂಟ್ ಇದೆ, ಬ್ಲೂ ಕ್ಯಾಪ್. ಸೊ ಅದನ್ನು ಕೂಡ ನಾವು 1000 ತಗೊಳ್ಬೇಕು. 2 ಟ್ಯೂಬಿಗೂ ಹಾಕಬೇಕು, ಬ್ಲ್ಯಾಂಕಿಗೂ ಟೆಸ್ಟಿಗೂ. ಸೊ ಇದಕ್ಕೆ ನಾವು 50 ಮೈಕ್ರೋಲೀಟರ್ ಸ್ಯಾಂಪಲ್ ಹಾಕಬೇಕು. 4 ಟ್ಯೂಬಿಗೂ ಕೂಡ 50 ಮೈಕ್ರೋಲೀಟರ್ ಸ್ಯಾಂಪಲನ್ನು ಹಾಕ್ಕೊಳ್ಬೇಕು. ಹಾಕಿ ಮಿಕ್ಸ್ ಮಾಡಬೇಕು. ಸೊ 4 ಟ್ಯೂಬಿಗೂ ಸ್ಯಾಂಪಲ್ 50 ಮೈಕ್ರೋಲೀಟರ್ ಸ್ಯಾಂಪಲ್ ಹಾಕಿದ ಮೇಲೆ ನಮ್ಮ ರಿಯೇಜೆಂಟ್ ಬಾಕ್ಸಲ್ಲಿ ಬಿಲ್ರುಬಿನ್ ಟೋಟಲ್ ಆ್ಯಕ್ಟಿವೇಟರ್ ಅಂತ ಹೇಳಿದೆ.
ಸೊ ಇದನ್ನು ನಾವು ಟೋಟಲ್ ಟೆಸ್ಟಿಗೆ ಮಾತ್ರ ಹಾಕ್ಕೊಳ್ಬೇಕು. ಇದು 20 ಮೈಕ್ರೋಲೀಟ್ರ್ ಹಾಕ್ಕೊಳ್ಬೇಕು. ಹಾಕ್ಕೊಂಡು 5 ಮಿನಿಟ್ಸ್ ಇಂಕ್ಯುಬೇಷನ್ ಇಟ್ಕೊಳ್ಬೇಕು. ಸೊ ಟೆಸ್ಟಿಗೆ ಮಾತ್ರ ನಾವು ಇದನ್ನು ಆ್ಯಕ್ಟಿವೇಟರನ್ನು ಹಾಕ್ಕೊಳ್ಬೇಕು. ಮಿಕ್ಸ್ ಮಾಡಿ ಇದನ್ನು ಎರಡನ್ನು ಇಂಕ್ಯುಬೇಷನ್ ಇಟ್ಕೊಳ್ಬೇಕು 5 ಮಿನಿಟ್ಸ್. ಅದೇ ಥರ ಡೈರೆಕ್ಟ್ ಬಿಲ್ರುಬಿನ್ ಆ್ಯಕ್ಟಿವೇಟರ್ ಅಂತ ಹೇಳಿದೆ, ಅದನ್ನು ನಾವು ಬಿಲ್ರುಬಿನ್ ಡೈರೆಕ್ಟ್ ಟೋಟಲ್ ಟೆಸ್ಟಿಗೆ ಹಾಕ್ಕೊಳ್ಬೇಕು. ಈ ಟ್ಯೂಬಿಗೆ 20 ಮೈಕ್ರೋಲೀಟರ್. ಮಿಕ್ಸ್ ಮಾಡಿ 5 ಮಿನಿಟ್ಸ್ ಇಂಕ್ಯುಬೇಷನ್ ಇಟ್ಕೊಳ್ಬೇಕು. ಸೊ ಮಿಷನಲ್ಲಿ ನಾವು ಟೆಸ್ಟಿಗೆ ಹೋಗಿ ಇಲ್ಲಿ ಬಿಲ್ರುಬಿನ್ ಟೋಟಲ್ ಅಂತೇಳಿದೆ. ಸೊ ಇಲ್ಲಿ ನಮಗೆ ಬಿಲ್ರುಬಿನ್ ಟೋಟಲ್ ಟ್ಯಾಬ್, ಬಿಲ್ರುಬಿನ್ ಡೈರೆಕ್ಟ್, ಬಿಲ್ರುಬಿನ್ ಟೋಟಲ್ ಅಂತಿದೆ. ಸೊ ನಾವಿವಾಗ DMSO ಮೆಥಡ್ ಯೂಸ್ ಮಾಡುವಂಥದ್ದು ನಮ್ಮ ಕಿಟ್ಟಲ್ಲಿದೆ, DMSO ಮೆಥಡ್. ಸೊ ಇದಕ್ಕೆ ನಮಗೆ ಇವಾಗ ಬಿಲ್ರುಬಿನ್ ಟೋಟಲ್ಗೆ ಬಿಲ್ರುಬಿನ್ ಟೋಟಲ್, ಬಿಲ್ರುಬಿನ್ ಡೈರೆಕ್ಟಿಗೆ ಬಿಲ್ರುಬಿನ್ ಡೈರೆಕ್ಟ್ ಇದನ್ನು ಯೂಸ್ ಮಾಡಬೇಕು. ಇದು ಇನ್ನೊಂದು ಮೆಥಡ್ ಬಿಲ್ರುಬಿನ್ ಟ್ಯಾಬ್ ಮೆಥಡ್. ಸೊ ಅದು ನಮಗೆ ಇವಾಗಿಲ್ಲ, ನಮಗೆ ಇವಾಗ ಯೂಸ್ ಮಾಡಲಿಕ್ಕಿರುವಂಥದ್ದು ಈ ಎರಡು ಟೆಸ್ಟ್. ಸೊ ನಾವು ಇವಾಗ ಬಿಲ್ರುಬಿನ್ ಟೋಟಲ್ಗೋಸ್ಕರ ನಾವು ಟೋಟಲನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಫಸ್ಟ್ ಆಸ್ಪಿರೇಟ್ ವಾಟರ್ ಬರುತ್ತೆ. ನಾವು ಫಸ್ಟ್ ಯಾವಾಗಲೂ ವಾಟ್ರನ್ನು ಆಸ್ಪಿರೇಟ್ ಮಾಡ್ಕೊಳ್ಬೇಕು. ಸೊ ಆಸ್ಪಿರೇಟ್ ವಾಟರ್ ಆದಮೇಲೆ ನಮಗೆ ಆಸ್ಪಿರೇಟ್ ಸ್ಯಾಂಪಲ್ ಬ್ಲ್ಯಾಂಕ್ ಅಂತೇಳಿ ಕೇಳ್ತಾ ಇದೆ. ನಾವು ಇವಾಗ ಬಿಲ್ರುಬಿನ್ ಟೋಟಲ್ ಇದು ಬ್ಲ್ಯಾಂಕನ್ನು ಹಾಕ್ಕೊಳ್ಬೇಕು. ಇದಕ್ಕೆ ನಾವು ಹಾಕಿರೋದು ಅಂತ ಹೇಳಿದರೆ ರಿಯೇಜೆಂಟ್ ಮತ್ತು ಸ್ಯಾಂಪಲ್ ಮಾತ್ರ. 1000 ಮೈಕ್ರೋಲೀಟರ್ ರಿಯೇಜೆಂಟ್ ಮತ್ತು 50 ಸ್ಯಾಂಪಲ್ ಹಾಕಿರೋದು, 5 ಮಿನಿಟ್ಸ್ ಇಂಕ್ಯುಬೇಷನ್ ಮಾಡಿರೋದು. ಇದನ್ನು ಇವಾಗ ನಾವು ಸ್ಯಾಂಪಲ್ ಬ್ಲ್ಯಾಂಕಿಗೆ ಆಸ್ಪಿರೇಷನ್ ಮಾಡಬೇಕು. ಸೊ ಆಸ್ಪಿರೇಷನ್ ಪೂರ್ತಿ ಆದಮೇಲೆ ಅಬ್ಸರ್ಬೆನ್ಸ್ ತಗೊಳುತ್ತೆ. ಸೊ ಅಬ್ಸರ್ಬೆನ್ಸ್ ಆದಮೇಲೆ ಆಸ್ಪಿರೇಟ್ ಸ್ಯಾಂಪಲ್ ಅಂತೇಳಿ ಬರುತ್ತೆ, ತೋರಿಸ್ತಾ ಇದೆ ಎಲ್ಲ. ಸೊ ಇವಾಗ ನಾವು ಬಿಲ್ರುಬಿನ್ ಟೋಟಲಲ್ಲಿ ಟೆಸ್ಟನ್ನು ನಾವು ಆಸ್ಪಿರೇಟ್ ಮಾಡಬೇಕು. ಇದಕ್ಕೆ ನಾವು ಹಾಕಿರೋದು ಅಂತ ಹೇಳಿದರೆ ರಿಯೇಜೆಂಟ್, ಸ್ಯಾಂಪಲ್ ಪ್ಲಸ್ ಆ್ಯಕ್ಟಿವೇಟರನ್ನು ಹಾಕಿದ್ದೀವಿ. ಇದು ಇವಾಗ ನಮ್ಮದು ಟೆಸ್ಟ್. ಸೊ ಇದನ್ನು ನಾವು ಆಸ್ಪಿರೇಟ್ ಮಾಡ್ಕೊಳ್ಬೇಕು. ಸೊ ಇದು ಆಸ್ಪಿರೇಷನ್ ಮಾಡಿ ಆದಮೇಲೆ ಇದರ ಅಬ್ಸರ್ಬೆನ್ಸ್ ತಗೊಂಡು ಸೊ ಮೆಷಿನ್ ಬ್ಲ್ಯಾಂಕ್ ಮತ್ತು ಟೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ನಮಗೆ ರಿಸಲ್ಟನ್ನು ಕೊಡುತ್ತೆ. ಸೊ ಬಿಲ್ರುಬಿನ್ ಟೋಟಲ್ ಇದು. ಸೊ ನಮಗೆ ಇವಾಗ ಬಂದಿರೋ ರಿಸಲ್ಟ್ ಅಂದರೆ 0.81. ಸೊ ಇದನ್ನು ನಾವು ಸೇವ್ ಮಾಡ್ಕೊಳ್ಬೇಕು. ಇವಾಗ ನೆಕ್ಸ್ಟ್ ಪುನಃ ಸ್ಯಾಂಪಲ್ ಬ್ಲ್ಯಾಂಕ್ ಅಂತ ಕೇಳ್ತಾ ಇದೆ ಆಸ್ಪಿರೇಟ್, ಅದು ನೆಕ್ಸ್ಟ್ ಸ್ಯಾಂಪಲ್ಗೋಸ್ಕರ ಇನ್ನೊಂದು ಸ್ಯಾಂಪಲ್ ಇದ್ದರೆ ನಮಗೆ ಈ ಥರ ಕೊಡ್ಬೋದು. ಆಫ್ಟರ್ ಸ್ಯಾಂಪಲ್ ಬ್ಲ್ಯಾಂಕ್ ಆದಮೇಲೆ ಮತ್ತು ಸ್ಯಾಂಪಲ್ ಟೆಸ್ಟ್ ಆ ಥರ ರನ್ ಮಾಡುವಂಥದ್ದು. ವಾಶ್ ಕೊಡಬೇಕು, ವಾಶ್ ಕೊಟ್ಟಾದ್ಮೇಲೆ ಬ್ಯಾಕ್ ಬರಬೇಕು. ನಾವು ಅದೇ ರೀತಿ ಬಿಲ್ರುಬಿನ್ ಡೈರೆಕ್ಟನ್ನು ಟೆಸ್ಟ್ ಮಾಡ್ಬೋದು. ಸೊ ಫಸ್ಟ್ ಆಸ್ಪಿರೇಟ್ ವಾಟರ್ ಕೇಳುತ್ತೆ. ಸೊ ಆಸ್ಪಿರೇಟ್ ವಾಟರ್ ಕೊಡಬೇಕು. ಆಮೇಲೆ ಬಿಲ್ರುಬಿನ್ ಡೈರೆಕ್ಟ್ ಬ್ಲ್ಯಾಂಕನ್ನು ನಮಗೆ ಕೊಡಬೇಕು, ಸ್ಯಾಂಪಲ್ ಬ್ಲ್ಯಾಂಕ್. ಸೊ ಇಲ್ಲಿ ಕೇಳುತ್ತೆ ಆಸ್ಪಿರೇಟ್ ಸ್ಯಾಂಪಲ್ ಬ್ಲ್ಯಾಂಕ್ ಅಂತೇಳಿ. ಸೊ ಸ್ಯಾಂಪಲ್ ಬ್ಲ್ಯಾಂಕಿಗೆ ನಮಗೆ ಕಲರ್ ಇಲ್ಲ ಅಲ್ಲ. ಸೊ ಇದನ್ನು ಆಸ್ಪಿರೇಟ್ ಆದಮೇಲೆ ಇದರ ಅಬ್ಸರ್ಬೆನ್ಸ್ ತಗೊಂಡ ಮೇಲೆ ನಮಗೆ ಡೈರೆಕ್ಟಾಗಿ ಆಸ್ಪಿರೇಟ್ ಸ್ಯಾಂಪಲ್ ಅಂತ ಕೇಳುತ್ತೆ. ಆವಾಗ ನಾವು ಟೆಸ್ಟನ್ನು ಆಸ್ಪಿರೇಟ್ ಮಾಡ್ಕೊಳ್ಬೇಕು. ಸೊ ಅದೇ ರೀತಿ ಅಬ್ಸರ್ಬೆನ್ಸ್ ತಗೊಂಡಾದ್ಮೇಲೆ ಮಿಷನ್ ಕ್ಯಾಲ್ಕುಲೇಷನ್ ಮಾಡಿ ಟೆಸ್ಟ್ನಿಂದ ಬ್ಲ್ಯಾಂಕ್ ಮೈನಸ್ ಮಾಡಿ ನಮಗೆ ರಿಸಲ್ಟನ್ನು ಕೊಡುತ್ತೆ. ನಾವು HDL ಟೆಸ್ಟ್ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಇದು HDL ಕಿಟ್ ನಮ್ಮದು. ಸೊ ವಿತ್ ಕ್ಯಾಲಿಬ್ರೇಟ್ರ್. ಸೊ ಇದರಲ್ಲಿ ನಮಗೆ ಎರಡು ರಿಯೇಜೆಂಟ್ ಬರುತ್ತೆ, R1 ಮತ್ತು R2. ಲೋ ಅಂತ ಹೇಳಿದರೆ R1 ಮತ್ತು ಇದು R2. ಸೊ ಇದರಲ್ಲಿ ಕ್ಯಾಲಿಬ್ರೇಟ್ ಬರುತ್ತೆ. ಸೊ ಕ್ಯಾಲಿಬ್ರೇಟ್ ನಮಗೆ ಪೌಡರ್ ಫಾರ್ಮಲ್ಲಿ ಇರುತ್ತೆ. ಸೊ ಅದನ್ನು ನಾವು
ಪ್ರಿಪೇರ್ ಮಾಡ್ಕೊಳ್ಬೇಕು. ಇಲ್ಲಿ 3 ml ಅಂತಲಿದೆ. ಸೊ 3 ml ಡಿಸ್ಟಿಲ್ ವಾಟರ್ ಹಾಕಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಇದನ್ನು ಪ್ರಿಪೇರ್ ಮಾಡೋ ಮೊದಲು ಇದು ರೂಮ್ ಟೆಂಪರೇಚರ್ ಬರಬೇಕು. ಫ್ರಿಜ್ಜಲ್ಲಿದ್ದರೆ ನಾವು ಒಂದು 10 ನಿಮಿಷ ಹೊರಗಿಟ್ಟು ಆಮೇಲೆ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಸೊ 3 ml ಡಿಸ್ಟಿಲ್ ವಾಟರ್ ಹಾಕಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಸೊ ಆಮೇಲೆ ನಾವು ಇದರಲ್ಲಿ ಕಿಟ್ ಇನ್ಸರ್ಟ್ ಇದೆ. ಸೊ ಕಿಟ್ ಇನ್ಸರ್ಟಲ್ಲಿ ನಮಗೆ ಇದರದ್ದು ಪ್ರೊಸೀಜರ್ ಇದೆ. ಸೊ ಪ್ರೊಸೀಜರ್ ಹೇಗೆ ಅಂತ ನೋಡ್ಕೊಳ್ಳೋಣ. ಸೊ ಇದರಲ್ಲಿ 2 ಪ್ರೊಸೀಜರ್ ಇದೆ, ಫುಲ್ಲಿ ಆಟೋಮೇಟೆಡ್ ಮತ್ತು ಸೆಮಿ ಆಟೋಮೇಟೆಡ್. ನಾವು ಇವಾಗ ಸೆಮಿ ಆಟೋಮೇಟೆಡ್ ಪ್ರೊಸೀಜರನ್ನು ನೋಡ್ಕೊಳ್ಬೇಕು. ಸೊ ಇದರಲ್ಲಿ ರಿಯೇಜೆಂಟ್ 1, ಇದರಲ್ಲಿ 2 ಟೈಪ್ಸ್ ರಿಯೇಜೆಂಟ್ ಇದೆ ಹೇಳಿದಾಗೆ, R1 ಮತ್ತು R2. ಸೊ ನಾವು ಇವಾಗ 450 ಮೈಕ್ರೋಲೀಟ್ರ್ R1 ತಗೊಳ್ಬೇಕು. ಆಮೇಲೆ 5 ಮೈಕ್ರೋಲೀಟ್ರ್ ಕ್ಯಾಲಿಬ್ರೇಟರ್. ಅದು ಇವನ್ ಸ್ಯಾಂಪಲಿಗಾದರೂ ಇದಕ್ಕಾದರೂ ಪ್ರೊಸೀಜರ್ ಸೇಮ್ ಆಗಿರುತ್ತೆ. ಸೊ 5 ಮೈಕ್ರೋಲೀಟ್ರ್ ಕ್ಯಾಲಿಬ್ರೇಟರ್ ತಗೊಂಡು ಆಮೇಲೆ 5 ಮಿನಿಟ್ಸ್ ಇಂಕ್ಯುಬೇಷನ್ 37 ಡಿಗ್ರಿಯಲ್ಲಿ ಇಂಕ್ಯುಬೇಷನ್ ಇಟ್ಕೊಳ್ಬೇಕು. ಅದಾದಮೇಲೆ ಅದಕ್ಕೆ 150 ಮೈಕ್ರೋಲೀಟ್ರ್ R2 ಆ್ಯಡ್ ಮಾಡಬೇಕು. ಆಮೇಲೆ ಪುನಃ ನಾವು ಅದನ್ನು 5 ಮಿನಿಟ್ಸ್ ಇಂಕ್ಯುಬೇಷನ್ ಇಟ್ಕೊಳ್ಬೇಕು 37 ಡಿಗ್ರಿಯಲ್ಲಿ. ಅದಾದಮೇಲೆ ನಾವು ಆಸ್ಪಿರೇಷನ್ ಮಾಡ್ಕೊಳ್ಬೇಕು. ನಾವು ಇವಾಗ ಟೆಸ್ಟ್ ರನ್ ಮಾಡೋಣ. ಸೊ 2 ಟೆಸ್ಟ್ ಟ್ಯೂಬ್ ತಗೊಳ್ಬೇಕು. ಒಂದು ಕ್ಯಾಲಿಬ್ರೇಷನಿಗೆ 3 ಟೆಸ್ಟ್ ಟ್ಯೂಬ್ ನಾವು ತಗೊಳ್ಬೇಕು. ಸೊ ಒಂದು ಬ್ಲ್ಯಾಂಕಿಗೆ, ಮತ್ತೊಂದು ಟೆಸ್ಟಿಗೆ, ಮತ್ತು ನಾವು ಕ್ಯಾಲಿಬ್ರೇಷನ್ ಮಾಡಿರೋದು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳೋಕ್ಕೆ QC ಹಾಕ್ಕೊಂಡು ಟೆಸ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು 3 ಟೆಸ್ಟ್ ಟ್ಯೂಬ್ ತಗೊಳ್ಬೇಕು. ಅದರಲ್ಲಿ ನಾವು 450 ಮೈಕ್ರೋಲೀಟರ್ ರಿಯೇಜೆಂಟನ್ನು ತಗೊಳ್ಬೇಕು. R1 ರಿಯೇಜೆಂಟನ್ನು ತಗೊಳ್ಬೇಕು. ಸೊ ಇದಕ್ಕೆ ಇವಾಗ ಬ್ಲ್ಯಾಂಕಿಗೆ ನಾವು ಯಾವುದನ್ನು ಆ್ಯಡ್ ಮಾಡಬಾರ್ದು, ಬರೀ ರಿಯೇಜೆಂಟ್ ಮಾತ್ರ. ಸೊ ನಾವು 0.5 ಅಂದರೆ 5 ಮೈಕ್ರೋಲೀಟ್ರ್ ಕ್ಯಾಲಿಬ್ರೇಟರನ್ನು ತಗೊಳ್ಬೇಕು. ಸೊ ಅದನ್ನು ತಗೊಂಡು ಕ್ಯಾಲಿಬ್ರೇಷನಿಗೆ ಫಸ್ಟ್ ಇದು ಬ್ಲ್ಯಾಂಕ್ ನಾವು ಇಟ್ಕೊಳ್ಬೇಕಾಗೆ, ಇದನ್ನು ಕ್ಯಾಲಿಬ್ರೇಟ್ರಿಗೆ ಯೂಸ್ ಮಾಡುವಂಥದ್ದು. ಸೊ ಇದಕ್ಕೆ ನಾವು 5 ಮೈಕ್ರೋಲೀಟ್ರ್ ಕ್ಯಾಲಿಬ್ರೇಟರ್ ಹಾಕ್ಕೊಳ್ಬೇಕು. ಸೊ ಇದೆರಡನ್ನು ಇಂಕ್ಯುಬೇಷನನ್ನು ಇಟ್ಕೊಳ್ಬೇಕು. ಸೊ ನಮ್ಮದು ಕ್ಯಾಲಿಬ್ರೇಷನ್ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳೋಕ್ಕೋಸ್ಕರ ನಾವು ಇದನ್ನು QC ಆರ್ ಸ್ಯಾಂಪಲ್ ತೆಗೆದು ಹಾಕಬೇಕು. 5 ಮೈಕ್ರೋಲೀಟ್ರ್ ಸ್ಯಾಂಪಲ್ ಆರ್ QC ಹಾಕಿ ಮಿಕ್ಸ್ ಮಾಡಿ ಇದನ್ನು ಇಂಕ್ಯುಬೇಷನ್ ಇಟ್ಕೊಳ್ಬೇಕು. ಸೊ 450 ರಿಯೇಜೆಂಟ್ ಮತ್ತು 5 ಮೈಕ್ರೋಲೀಟ್ರ್ ಕ್ಯಾಲಿಬ್ರೇಟರ್ ಹಾಕಿದ ಮೇಲೆ ಇಂಕ್ಯುಬೇಷನ್ 5 ಮಿನಿಟ್ಸ್. ಅದಾದಮೇಲೆ ನಾವು HDL R2 ರಿಯೇಜೆಂಟ್ ಇದೆ, ಅದನ್ನು 150 ಹಾಕ್ಕೊಳ್ಬೇಕು. ಸೊ 3 ಟೆಸ್ಟ್ ಟ್ಯೂಬಿಗೆ ಕೂಡ ಇದನ್ನು ಹಾಕ್ಕೊಳ್ಬೇಕು. ಅಗೈನ್ ಇದನ್ನು 5 ಮಿನಿಟ್ಸ್ ಇಂಕ್ಯುಬೇಷನ್ 37 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇಂಕ್ಯುಬೇಷನನ್ನು ಇಟ್ಕೊಳ್ಬೇಕು 5 ಮಿನಿಟ್ಸ್. ನಾವು HDL ಟೆಸ್ಟ್ ಮಾಡೋ ಮೊದಲು ಅದರ ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತೇಳಿ ಪ್ರೋಗ್ರಾಮಲ್ಲಿ ನಾವು ಚೆಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಸೆಕೆಂಡ್ ಪೇಜಲ್ಲಿ HDL ಅಂತೇಳಿದೆ, ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇದರಲ್ಲಿ ಕ್ಯಾಲಿಬ್ರೇಷನಿಗೆ ಹೋಗಿ ಇಲ್ಲಿ ಕಾನ್ಸಂಟ್ರೇಷನ್ 50 ಅಂತೇಳಿದೆ, ಬಟ್ ನಮಗೆ ಬಂದಿರುವ ಕ್ಯಾಲಿಬ್ರೇಷನಲ್ಲಿ ಕಾನ್ಸಂಟ್ರೇಷನ್ 64 ಇದೆ. ಸೊ ನಾವು ಇದನ್ನು ಈಗ 64 ಆಗಿ ಮಾಡ್ಕೊಳ್ಬೇಕು. 64 ಮಾಡಿ ಇಲ್ಲಿ ಕ್ಯಾಲಿಬ್ರೇಷನ್ ವೈಲಲ್ಲಿ ಯಾವುದಿದೆಯೋ ಅದನ್ನು ಮಾಡ್ಕೊಳ್ಬೇಕು. ಅದಾದಮೇಲೆ ಬ್ಯಾಕ್ ಬಂದು ಟೆಸ್ಟಿಗೆ ಹೋಗಬೇಕು. ಇನ್ನು ನಮಗೆ ಕ್ಯಾಲಿಬ್ರೇಷನ್ ಕೊಡ್ಬೋದು. ಸೊ ಆಸ್ಪಿರೇಟ್ ವಾಟರ್ ಅಂತೇಳಿ ತೋರಿಸ್ತಾ ಇದೆ. ನಾವು ಫಸ್ಟ್ ಯಾವಾಗಲೂ ವಾಟರನ್ನು ಆಸ್ಪಿರೇಷನ್ ಮಾಡ್ಕೊಳ್ಬೇಕು. ಅದಾದಮೇಲೆ ಆಸ್ಪಿರೇಟ್ ರಿಯೇಜೆಂಟ್ ಅಂತೇಳಿ ತೋರಿಸ್ತಾ ಇದೆ. ಸೊ ನಾವಿವಾಗ ಆವಾಗ ಹಾಕಿದ ರಿಯೇಜೆಂಟನ್ನು ನಾವಿವಾಗ ಆಸ್ಪಿರೇಟ್ ಮಾಡ್ಕೊಳ್ಬೇಕು ಫಸ್ಟಿಗೆ.
ಸೊ ಅಬ್ಸಾರ್ಬೆನ್ಸ್ ತಗೊಳ್ತಾ ಇದೆ. ಸೊ ಅದು ಅಬ್ಸಾರ್ಬೆನ್ಸ್ ತಗೊಂಡಾದ್ಮೇಲೆ ಈ ಥರ ಬರುತ್ತೆ ವ್ಯಾಲ್ಯೂ. ಇವಾಗ ನಮಗೆ ಅಬ್ಸಾರ್ಬೆನ್ಸ್ ಬ್ಲ್ಯಾಂಕ್ ಇದೆ ಅಬ್ಸಾರ್ಬೆನ್ಸ್ ಅಂತ ಹೇಳಿದರೆ 0.0009. ಸೊ ಇದನ್ನು ನಾವು ಸೇವ್ ಮಾಡ್ಕೊಳ್ಬೋದು. ಸೇವ್ ಆದಮೇಲೆ ಇವಾಗ ಕೇಳ್ತಾ ಇದೆ ಆಸ್ಪಿರೇಟ್ ಸ್ಟ್ಯಾಂಡರ್ಡ್ 64 ಕಾನ್ಸಂಟ್ರೇಷನ್ ಸ್ಟ್ಯಾಂಡರ್ಡನ್ನು ರನ್ ಮಾಡಬೇಕು. ನಾವು ಆಲ್ರೆಡಿ ಸ್ಟ್ಯಾಂಡರ್ಡ್ ಪ್ರಿಪೇರ್ ಮಾಡಿ ಇಟ್ಟಿದ್ದೀವಿ. ಸೊ ಅದನ್ನು ನಾವು ಇವಾಗ ಆಸ್ಪಿರೇಷನ್ ಕೊಟ್ಕೊಳ್ಬೇಕು. ಸೊ ಇದು ಇವಾಗ ನಾವು ಪ್ರಿಪೇರ್ ಮಾಡಿರುವ ಸ್ಟ್ಯಾಂಡರ್ಡ್. ಸೊ ಇದರ ಅಬ್ಸರ್ಬೆನ್ಸ್ ತಗೊಂಡಾದ್ಮೇಲೆ ಫ್ಯಾಕ್ಟರ್ ಕ್ರಿಯೇಟ್ ಆಗ್ತದೆ. ಈಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನೋ ಫ್ಯಾಕ್ಟರ್ ಅಂತ ಇಲ್ಲಿ ಬಂದಿದೆ. ಆಫ್ಟರ್ ಕ್ಯಾಲಿಬ್ರೇಷನ್ ಕೊಟ್ಟ ಮೇಲೆ ಅಲ್ಲಿ ಫ್ಯಾಕ್ಟರ್ ಬರುತ್ತೆ. ಸೊ ಫ್ಯಾಕ್ಟರ್ 732 ಅಂತೇಳಿ ಬಂದಿದೆ. ಸೊ ಇದು ಫ್ಯಾಕ್ಟರ್ ನಮಗೆ ಸೇವ್ ಮಾಡ್ಕೊಳ್ಬೋದಾ ಬೇಡವಾ ಅಂತೇಳಿ ಕೇಳ್ತಾ ಇದೆ. ಸೊ ನಾವು ಇವಾಗ ಇದನ್ನು ಸೇವ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ 1000 ಇದೆ ಓಲ್ಡ್ ಫ್ಯಾಕ್ಟ್ರ್. ಸೊ ಇದನ್ನು ನಾವು ಸೇವ್ ಮಾಡಿದ ಕೂಡಲೇ ಇಲ್ಲಿ 732 ಅಂತೇಳಿ ಬರ್ತಾ ಇದೆ. ಇವಾಗ ನೆಕ್ಸ್ಟ್ ನಮಗೆ ಆಸ್ಪಿರೇಟ್ ಸ್ಯಾಂಪಲ್ ಅಂತೇಳಿ. ಸೊ ನಾವು ಇವಾಗ ನಾವು ಮಾಡಿರೋ ಕ್ಯಾಲಿಬ್ರೇಷನ್ ಕರೆಕ್ಟ್ ಇದೆಯಾ ಅಂತೇಳಿ ನೋಡ್ಕೊಳ್ಬೇಕು ಅಂತಿದ್ದರೆ ನಾವು ಇವಾಗ ಏನು ಮಾಡಬೇಕು, QC ರನ್ ಮಾಡಬೇಕು. ಸೊ ಆಲ್ರೆಡಿ ನಾವು QCಯನ್ನು ಇನ್ಕ್ಯುಬೇಷನಿಗೆ ಇಟ್ಟಿದ್ದೀವಿ ರನ್ ಹಾಕಿ. ಅದನ್ನು ಇವಾಗ ನಾವು ಪ್ರೊಸೆಸ್ ಮಾಡೋಣ. ಸೊ ಇದು ಇನ್ಕ್ಯುಬೇಷನ್ ಇಟ್ಟಿರೋ QC. ಇದನ್ನು ನಾವು ಇವಾಗ ಪ್ರೊಸೆಸ್ ಮಾಡೋಣ, ರನ್ ಮಾಡೋಣ. ಇದೇ ರೀತಿ ನಿಮಗೆ ಎಲ್ಲ ಟೆಸ್ಟ್ಗಳನ್ನು ಮಾಡ್ಬೋದು. ನಮ್ಮದೆಲ್ಲ ಕಿಟ್ ಇನ್ಸರ್ಟನ್ನು ನೋಡ್ಕೊಳ್ಳೋದು, ಅದರಲ್ಲಿ ಪ್ರೊಸೀಜರು ಎಲ್ಲ ಡೀಟೇಲ್ಸ್ ಇದೆ. ಅದನ್ನೆಲ್ಲ ನೋಡಿಕೊಂಡು ಇದೇ ರೀತಿ ಎಲ್ಲ ಟೆಸ್ಟ್ಗಳನ್ನು ಮಾಡ್ಬೋದು. ಕೈನೆಟಿಕ್ಗೆ ನಿಮಗೆ ಕ್ಯಾಲಿಬ್ರೇಷನ್ ಇವಾಗ ರನ್ ಮಾಡಿದ್ವಿ. ಸೊ ನಮಗೆ ಇವಾಗ ಇದರ ರಿಸಲ್ಟ್ ಸಿಕ್ಕಿರೋದು 51.04. ಸೊ ನಮಗೆ QCದು ವ್ಯಾಲ್ಯೂ ಶೀಟ್ ನಮ್ಮ ಕೈಯಲ್ಲಿದೆ. ಸೊ ನಾವು ಅದನ್ನು ಕ್ರಾಸ್ ಚೆಕ್ ಮಾಡೋಣ, ನಮಗೆ ಸಿಕ್ಕಿರೋ ವ್ಯಾಲ್ಯೂ ಕರೆಕ್ಟ್ ಇದೆಯೋ ಇಲ್ವೋ ಅಂತೇಳಿ. ಸೊ ಇದು ವ್ಯಾಲ್ಯೂ ಶೀಟ್. ಸೊ ಇದರಲ್ಲಿ HDL ಕೊಲೆಸ್ಟ್ರಾಲ್ ಇದೆ. ಸೊ HDL ಕೊಲೆಸ್ಟ್ರಾಲಲ್ಲಿ ನಮಗೆ ಸೆಲೆಕ್ಟಿವ್ ಇನ್ಹಿಬಿಷನ್ ಮೆಥಡ್. ಸೊ ಇದು ನಮ್ಮದು ಇವಾಗ. ಸೊ ಇದರಲ್ಲಿ ಫುಲ್ಲಿ ಆಟೋಮೇಟೆಡ್ ಮತ್ತು ಸೆಮಿ ಆಟೋಮೇಟೆಡ್ಗೆ ಸೇಮ್. ಸೊ mg/dl ನಮಗೆ ಟಾರ್ಗೆಟ್ ವ್ಯಾಲ್ಯೂ ಅಂದರೆ 46.74. ಸೊ 37.40ದಿಂದ 56ವರೆಗೆ ಬಂದರೆ ಇದರೊಳಗೆ ನಮಗೆ ಯಾವುದೇ ರಿಸಲ್ಟ್ ಸಿಕ್ಕಿದ್ರು ಕೂಡ ನಮ್ಮದು ರಿಸಲ್ಟ್ ಕರೆಕ್ಟ್ ಇದೆ ಅಂತೇಳಿ. ಸೊ ನಮಗೆ 56 ಒಳಗೆ ಸಿಗಬೇಕು. ಸೊ ನಮಗೆ 51 ಸಿಗಿದೆ. ಸೊ ನಮ್ಮ ಕ್ಯಾಲಿಬ್ರೇಷನ್ ಕರೆಕ್ಟ್ ಇದೆ. ಸೊ ನಮಗೆ ಸ್ಯಾಂಪಲ್ ರನ್ ಮಾಡ್ಬೋದು. ಇದೇ ಥರ ನಮಗೆ ಸ್ಯಾಂಪಲ್ ರನ್ ಮಾಡ್ಬೋದು.